ಗಾಯ್ಸ್, ಇವತ್ತು 31 ಡಿಸೆಂಬರ್. ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡೋಕ್ಕೆ ಕರೆದಿದ್ದಾರೆ. ಸೊ ಬಿಡದಿಲ್ಲಿ ಅಂತೆ ಪಾರ್ಟಿ. ಹೇಗೆ ಮಾಡ್ತಿದ್ದಾರೆ ಅಂತ ಏನು ಐಡಿಯಾ ಇಲ್ಲ, ಎಲ್ಲಿ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಒಂದು ಲೊಕೇಶನ್ ಶೇರ್ ಮಾಡಿದ್ದಾರೆ, ಅಲ್ಲಿ ಹೋಗಬೇಕು. ನಾನು ಮತ್ತು ಇನ್ನೊಬ್ಬ ಫ್ರೆಂಡ್ ಮಾತ್ರ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ಈಗ ಬಿಡ್ತಿದ್ದೀವಿ ನಾವು. ಅವರೆಲ್ಲ 2 o'clock ಆಲ್ರೆಡಿ ರೀಚ್ ಆಗಿದ್ದಾರೆ ಅಲ್ಲಿ. ಸೊ ನಾನು ನನ್ನ ಫ್ರೆಂಡ್ಗೆ ವೆಯ್ಟಿಂಗ್. ಸೊ ಅವ್ನು ಬಂದಮೇಲೆ ನಾವಿಬ್ಬರು ಇಲ್ಲಿಂದ ಬಿಡ್ತೀವಿ. ಇಲ್ಲಿಂದ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಏನೋ ಇದೆ. ಸೊ ನೋಡಬೇಕು ಎಷ್ಟೊತ್ತಾಗುತ್ತೆ ಹೋಗೋಕ್ಕೆ ಅಂತ. ಸೊ ಆಲ್ಮೋಸ್ಟ್ 20 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ, ಇನ್ನೂ ಬಂದಿಲ್ಲ ಅವನು. ಸೊ ಅವ್ನು ಬಂದಮೇಲೆ ಹೋಗಬೇಕು, ಇಬ್ಬರು ಒಟ್ಟಿಗೆ ಹೋಗಬೇಕು. ಅವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅವರು ಕೂಡ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ, ಬಂದರೋ ಬೇಗ ಅಂತ. ಈ ನನ್ನ ಮಗ ಬಂದಿಲ್ಲ, ಈಗ ಕಾಲ್ ಬರ್ತಿದ್ದೀರಿ. ಏನು ಇಷ್ಟೊತ್ತಿಗೆ ನಾವು ಬರೋದಿಲ್ಲೇ? ನನ್ನ ಮಕ್ಕಳು ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ನಮ್ಮ ಕ್ಲೈಂಟ್ಸ್ ಬೇರೆ ನ್ಯೂ ಇಯರ್ ಪೋಸ್ಟ್ ಮಾಡಿಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಸರಿ ಬಾ ಬೇಗ. ಓಡು ಸ್ಟಾರ್ಟ್ ಮಾಡಿ. ಲೊಕೇಶನ್ ಇದೆ ನನ್ನ ಹತ್ರ. ಹೋಗಿ ಸ್ಟಾರ್ಟ್ ದ ಜರ್ನಿ. ಇಲ್ಲೇ ಬೇಡ, ಕೋಟೆ ಬೀದಿಯಿಂದ ಹೋಗಿ ನೀನು. ಕೋಟೆ ಬೀದಿಯಿಂದ. ನೀನು ಇವಾಗ ಮೇನ್ ಇಲ್ಲಿ ಲೆಫ್ಟ್ ತಗೊಳ್ಳೋ ಹೋಗಿ. ಆಯಿತಾ? ಫ್ಯೂಲು 10,000 ರೂಪಾಯಿ 1,000 ರೂಪಾಯಿ ಹಾಕಿದ್ರು ಅದು ತೋರಿಸಲ್ಲ, ಹೊಂಟೋಗಿದೆ. ರಿಸರ್ವಿಂದ ಆನ್ ಮಾಡ್ಕೋ, ಗೊತ್ತಾಗುತ್ತೆ. ರಿಸರ್ವಲ್ಲಿ ಇದೆ, ಅದಕ್ಕೆ ಹಾಕ್ಸಿದ್ದು ಪೆಟ್ರೋಲ್. ಬಿಡೋ, ಹಂಗೆ ಆನ್ ಮಾಡೋಕ್ಕಾಗಲ್ಲ. ಬರವೇ ಅಲ್ಲಿ ಆನ್ ಮಾಡ್ತೀನಿ ನಾನು. ಇಲ್ಲಿಂದ ಇನ್ನೂ 30 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ 30 ಮಿನಿಟ್ಸ್ ತೋರಿಸ್ತಿದೆ ಗೂಗಲ್ ಮ್ಯಾಪಲ್ಲಿ. ನನ್ನ ಮಕ್ಕಳು ಬಿಡದಿಯಿಂದ 10 ಕಿಲೋಮೀಟರ್ಸ್ ಅಂದರು. ಬಿಡದಿಯಿಂದ 16 ಕಿಲೋಮೀಟರ್ ಇದೆ. ಸೊ 8:15ಗೆ ರೀಚ್ ಆಗಿರ್ತೀವಿ ಅನಿಸುತ್ತೆ, ನೋಡೋಣ. ಹೋಗಿ ಹಂಗೆ ಸ್ಟ್ರೈಟ್ ಹೋಗ್ತಾ ಇರು. ಏನಂತಕ್ಕೆ ರಜಾ ಕೊಟ್ಟಿಲ್ಲ ನಿಮಗೆ ನ್ಯೂ ಇಯರ್ಗೆ? ನಿಮ್ದು ಗೌರ್ಮೆಂಟ್ ಅಲ್ವಾ? ನ್ಯೂ ಇಯರ್ ಬರೀ ಗೌರ್ಮೆಂಟ್ ಹಾಲಿಡೇ ಅಂತ ಗೊತ್ತಿರಲಿಲ್ಲ. ಫ್ಲವರಾ ಯಾವುದೋ ಸಾಂಗ್ ಹೇಳ್ತಿದ್ದಾನೆ, ನಾನು ಹೇಳ್ತೀನಿ ಕೇಳಿ. ನನಗೂ ಗೊತ್ತು ಅವಳು ಬರಲು ನನ್ನ ಸ್ವಪ್ನದಳು, ಹೃದಯದ ತೋಟದೊಳಗಡೆ ಎಂದು. ಆಮೇಲೆ ಹುಷಾರು. ಆಮೇಲೆ ಅದಕ್ಕೆ ಇಂಥವ್ರು ಗಾಡಿ ಕೊಡಲ್ಲ ನಾನು, ಓಡ್ಸೋಕೆ ಬರಲ್ಲ, ಏನಿಲ್ಲ. ನೋಡಿ ಹೆಂಗೆ ಓಡಿಸ್ತಾನೆ. ಕತ್ಲೆ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಟಿಂಗ್ ತಂದಿಲ್ಲ. ಬಿಡದಿ ಹತ್ರ ಯಾವ ಕಾಡಲ್ಲಿ ಏನು ಪಾರ್ಟಿ ಮಾಡ್ತವ್ರು ಗೊತ್ತಿಲ್ಲ. ಈ ನನ್ನ ಮಗ ಸ್ಲೋಗೆ ಹೋಗೋ, ಲೈಟ್ ಬೇರೆ ಕರೆಕ್ಟಾಗಿಲ್ಲ ಅಂದರೆ ಇವನು ಸ್ಲೋಗೆ ಹೋಗ್ತಿಲ್ಲ. ಇನ್ನೂ 10 ಕಿಲೋಮೀಟ್ರ್ ಇದೆ. 10 ಕಿಲೋಮೀಟ್ರ್ ಇದೇ ಥರ ವಿತೌಟ್ ಲೈಟ್. ಸ್ಟ್ರೀಟ್ ಲೈಟ್ ಕೂಡ ಇಲ್ಲ ಇಲ್ಲಿ. ಸ್ಲೋಗೆ ಹೋಗೋ, ಎಲ್ಲ ಸ್ಟ್ರೀಟ್ ಲೈಟ್ ಇಲ್ಲ. ಒಂದು ಹಂಸ್ಬತ್ತಂದ್ರೆ ಓ ಸೋನಾ ಐ ಲವ್ ಯು ಡೇ, ಹುಣ್ಣಿಮೆಯ ಬಾಚಿಕೊಂಡ ಫ್ಲವರ. ಓಯ್ ಕಟ್ಟಿಂಗ್ ಬರ್ತಿದೆ, ಸ್ಲೋ ಮಾಡ್ಕೋಬೇಕು ಅಂತ ಗೊತ್ತಾಗಲ್ವಾ? ನೋಡ್ ಇದ್ಯಾವುದೋ ಹಳ್ಳಿಗೆ ಬಂದಿದ್ದೀವಿ. ಫೇಸ್ ಡಿಸ್ಕ್ಲೋಸ್ ಮಾಡಬಾರ್ದಂತೆ. ಹುಡುಗಿ ರಿಕ್ವೆಸ್ಟ್ ಜಾಸ್ತಿ ಬರುತ್ತೆ ಹಂಗದಕ್ಕೆ. ದೊಡ್ಡ ಪಾರ್ಟಿ ಮಾಡ್ತಿದ್ದಾರೆ. ಯಾವುದೋ ಕಾರ್ನ ಫಾಲೋ ಮಾಡ್ಕೊಬನ್ನಿ ಅಂತ ಬೇರೆ ಹೇಳಿದ್ದಾರೆ. ಯಾರಂತ ಗೊತ್ತಿಲ್ಲ. ಯಾವುದೋ ಇದು ಮಾವಿನ ತೋಪ, ಏನು ತೋಪು ಅಂತ ಗೊತ್ತಾಗ್ತಾ ಇಲ್ಲ. ಅಚ್ಚಾ, ಏನೋ ಮಾಡ್ತಿದ್ದಾರೆ ಇವರು. ಯಾವುದೋ ಕಾಡು ಕರ್ಕೊಬಂದಿದ್ದಾನೆ. ಹಾಂ, 3 ಕಾರ್ ನಿಂತಿದೆ. ಹೇಗೆ ಹೋಗ್ತಿದ್ದಾರೆ ನೋಡಿ, ಫುಲ್ ಧೂಳು. ರಿಸೀವ್ ಮಾಡಬೇಡ.
ಓಡ್ಸಕ್ ಬರಲ್ಲ, ಇಸ್ಕೊಳ್ಳಿ. ಹಿಂದೆ ಬೈಕ್ ಇದೆ, ಇಕ್ಬಿಟ್ಟು ಆಮೇಲೆ ಹತ್ತಿಸ್ ಬಿಡೋಣ. ಹತ್ತಿಸ್ ನೀನು ನೋಡೇನೀಗ. ಹತ್ತಿಸ್ದೆ ಕಣ, ಪರವಾಗಿಲ್ಲ, ಶಬಾಷ್. ಏನೇನ್ ಪ್ಲಾನ್ ಅರೇಂಜ್ ಮಾಡಿದ್ಯಾ ಅಶೋಕ? ಏನೇನ್ ಪ್ಲಾನ್ ಅರೇಂಜ್ ಮಾಡಿದ್ಯಾ? ಏನ್ ಮಾಡಿದೆ ಮತ್ತೆ? ಅವಾಗ್ಲೇ 2 ಗಂಟೆಗೆ ಬಂದೆ. 2 ಗಂಟೆಗ 4 ಗಂಟೆಗೆ ಏನೋ ನೋಡ್ತಿದ್ದೆ, ಹೆಲ್ಪ್ ಮಾಡೋದು. ಸುಮ್ಮನೆ ನೋಡ್ತಿದ್ದಾನೆ, ಏನ್ ಹೆಲ್ಪ್ ಮಾಡ್ತಾ ಇಲ್ಲ. ನಾಚಿಕೆ ಅನ್ ಸ್ವಲ್ಪ. ಫೈರ್ ಕ್ಯಾಂಪ್ಗೆ ಫುಲ್ ಫೈರ್ ಹಚ್ತಿದ್ದಾನೆ. ಕ್ಲೀನಾಗಿ ಹಚ್ಚ. ಇವನಿಗೆ ಹೇಳ ಫಸ್ಟ್, ಜಾಸ್ತಿ ಮಾತಾಡ್ತಾನೆ. ಒಂಟಿ ವಿಡಿಯೋ ಆಗ್ತಿದೆ, ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಬೇಡ. ಕಾರ್ ಏನ್ ಮಾಡ್ದೆ ಅಂತ ಹೇಳ್ಬಿಟ್ಟು. ಏನ್ ಮಾಡ್ದ ಕಾರು? ಏನ್ ಮಾಡ್ದೆ ಹೇಳ, ಗೊತ್ತಾಗ್ಲಿ, ಎಲ್ಲಾರ್ಗು ಗೊತ್ತಾಗ್ಲಿ ಹೇಳ. ಏನ್ ಮಾಡದ್ ಅಶೋಕ? ಏನು ಇಲ್ಲ ಮಚ್ಚ. ದರ್ಶನ್ ಇಲ್ಲ ಅನ್ಬಿಟ್ಟಿ ಅಂತ ಡೋರ್ನ ಮೆತ್ತಗ್ ತೆಗಿಬೇಕು ತಾನೆ. ಇದು ಕಾಂಪೌಂಡ್ ಐತೆ, ಪ್ರಾಮಿಸ್ ಆಗಿ ಹೇಳ್ತೀನಿ, ನಾನು ಹೊಡೆದಿಲ್ಲ. ಬರೀ ಸುಳ್ಳು ಹೇಳ್ತಾ ಇದ್ದಾನೆ. ನಂಬೇಡ ನಂಬೇಡ ನಂಬೇಡ, ನಾನು ಹತ್ರ ಮಾಡೇ ಇಲ್ಲ. ಚೆಕ್ ಮಾಡೋಣ, ವೆರಿಫಿಕೇಶನ್ ಮಾಡೋಣ ಒಂದ್ಸರಿ. ಏನು ಮಾಡಿಲ್ಲ. ಏನ್ ಮಾಡೋಣ ಅಂತ ಪ್ಲಾನ್ ಮಾಡಿ. ಗ್ರೇವಿ ಮಾಡ್ತಿದ್ದಾರೆ, ಚಿಕನ್ ಗ್ರೇವಿ ಮಾಡ್ತಿದ್ದಾರೆ ಮಚ್ಚಿ. ಅಲ್ಲಿ ಇದಕ್ಕೆ ನಾನು ಮತ್ತೆ ಇನ್ನೊಬ್ರು ನಮ್ ಸಾಬಿ ಒಂದು ಹೋಟ್ಲು ಡಾಬಾಗ್ ಹೋಗಿ ಆರ್ಡರ್ ಕೊಟ್ವಿ ಗುರು, ಸ್ಪೈಸಿಯಾಗಿ ಮಾಡ್ಕೊಡೋಣ. ಎಲ್ಲಾನು ಅಲ್ಲೇನೆ ಕೈ ತೊಳೆದ್ಬಿಟ್ಟಿದ್ದೇನೆ. ಅಶೋಕ ಏನೋ ಮಾಡ್ತಾನೆ ಇವತ್ತು. ಏನ್ ಮಾಡ್ತಾನೆ? ಒಳ್ಳೆ ಸೌದೆ ಇಲ್ಬೇಕು ನಾನೆಲ್ಲ ಹಾಕಿರೋದು, ಯಾವನ ಹಾಕಿರೋದು. ಪ್ಲೇಸ್ ಚೆನ್ನಾಗಿದೆ, ಕ್ರೇಜಿಯಾಗಿ ಮಾಡಿದ್ದೀರಾ. ಹಲೋ ಮಂಟಿ, ಏನ್ ಹೇಳ್ತೀಯ ಅರೇಂಜ್ಮೆಂಟ್ ಬಗ್ಗೆ? ಆಂಟಿ ಏನ್ ಆಗಿದೆ ಬ್ರೋ, ಕೇಳ ಅಂದ್ರೆ ಮಸ್ತು. ಏನ್ ರಜಾ? ಆದ್ರೆ ಇನ್ನೊಂದೇನಂದ್ರೆ ಇವತ್ತು ಏನ್ ಹೇಳಿರೋ ಗೊತ್ತಾ, ಆಫೀಸಲ್ಲಿ ಯಾವ ಸಾಮಾನ್ ಲೇ ದರ್ಶನ್, ಯಾವ ಸಾಮಾನ್ ನೋಡಿದಿರಲ್ಲ ನಾನು ತಂದಿಲ್ಲ ಅಂತ. ಈ ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ ಕಣ, ಗಗನ್ ಅಂತೂ ಕಾಣಿಸ್ತಾನೆ ಇಲ್ಲ. ಫೋನ್ ಸರಿ ಇಲ್ಲ ಮತ್ತೆ. ಏನ್ ನಿನ್ಗೆ ಆಗ್ಲೇ ಬ್ಲ್ಯಾಕ್ ಆಗೋಗಿದೆ ಫುಲ್ ಕೆಳಗೆ. ತಪ್ಪಳೆ ಅದಕ್ಕೆ ಏನೋ ಇದ್ ಮಾಡ್ತಾರೆ, ಮಣ್ಣು ಕಟ್ತಾರೆ ಅಲ್ಲ. ಇಲ್ಲ ಯಾರದು ಬಾಂಡ್ಲಿ ಮನೆಗೆ ಎತ್ಕೊಂಡವ್ರು ಹೋಗಿತಾರ ಅವ್ರಮ್ಮ ಪಕ್ಕ. ತೊಳಿಯಕ್ಕಾಗಲ್ಲ ಬ್ರೋ, ಅದು ಕಷ್ಟ. ಮಸಿ ಆಗಿದೆಯಲ್ಲ ಬ್ರೋ. ಅದಕ್ಕೆ ಜಾಸ್ತಿ ನಿಗ್ರಾಡ್ಬಾರ್ದು ಅನ್ನೋದು. ಅದನ್ನೆಲ್ಲಿ ಕೊಯ್ತ್ಯಾ, ಅದು ಸುತ್ತೋಗುತ್ತೋ. ಏನೋ ಮಾಡ್ತಿದ್ದಾನ ಅವನು. ಈಗ ಅಲ್ಲಾಡ್ಸಿ ಬ್ರೋ, ಇಕ್ಬಿಟ್ಟ ಈಗ ಕರೆಕ್ಟಾಗಿ ಮಾಡ್ದೆ ಕಣ ನಿನ್ಲೆ ರಾಮ್. ರಾಮ ಆಂಟಿ ಹೇಳ ಮತ್ ಕೇಳು, ಸೀದೋಗುತ್ತೆ ಕೆಳಗಡೆ. ಏ ಬೇಗ ಇದ್ ಮಾಡ್ರೋ, ಸೀದೋಗುತ್ತೆ. ನೋಡು ಕೆಳಗಡೆಯಿಂದ ಎತ್ತುತ್ತಾನೆ ಇಲ್ಲ, ಮೇಲೆ ಸೈಡಲ್ಲಿ ನೋಡು ಅಂಟ್ಕೊಂತು. ಆಯ್ತು ಹಾಳಾಯ್ತು. ಅಂಟ್ಕೊಂತು. ಅವನ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ನಿನ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಮಾಡೋದು?
ಇರೋ ಮಾಡ್ದ ಮೌಂಟಿ ಇರೋ ಇರೋ ಮೌಂಟಿ ಕ್ರೇಜಿ ಮೌಂಟಿ ಇರೋ ಮೌಂಟಿ ಒಂದ್ಸರಿ ಹಿಡ್ದ ಅಂದ್ರೆ ಕಂಪ್ಲೀಟ್ ಆಗುತ್ತದು. ಮೌಂಟಿ ಲೆಫ್ಟ್ ಅಲ್ಲಿ ಇದೆ ನೋಡಂಗೆ. ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಇದು ಎಮೋಜಿಸ್ ಬರ್ತಲ್ಲ, ಬರೀ ನಾಯಿದೇ ಆಗ್ತಾ ಇದ್ದ. ಯಾರು ಇಕ್ಕಿದ ಅವ್ನಿಗೆ ಹೆಸರದು? ಒಬ್ಬ ಇದ್ದ. ಒಂದ್ ಕಲೆ ಕೊಡು ಇಲ್ಲಿ ಹುಷಾರು. ಅದಾಗಲ್ಲ ಬ್ರೋ, ಅದಾಗಲ್ಲ. ಚಿಕ್ಕದ ಅವಾಗ್ಲೇ ಇತ್ತಲ್ಲ, ಕೈಗೆ ಸುಟ್ಕೋಬಿಟ್ಟಿ ಅಮೌಂಟೆ. ಇದು ಚಿಲ್ಲಿ ಸಾಸು ತರಬೇಕು. ಕ್ರೇಜಿ ಸಿಟ್ಟಿಂಗ್ ಪ್ಲೇಸ್. ನೀನು ಡಿಸ್ಕೋ ಲೈಟ್ ಆಗ್ತಿದ್ಯಾನಾ ಅಶೋಕ? ಹಿಂಗೆ ಅಲಾಟ್ಸು ಹಂಗೆ ಅದು ಡಿಸ್ಕೋ ಲೈಟ್ ಥರ ಆಗುತ್ತೆ. ಅಥವಾ ಇನ್ನೊಂದು 4 ಕಲರ್ ಲೈಟ್ ತಗೊಂಡ್ಬಂದಿದ್ರೆ ಇಲ್ಲೇ ಡಿಸ್ಕೋ ಲೈಟ್ ಮಾಡ್ಬೋದಿತ್ತು. ನನಗೂ ಗೊತ್ತಿರಲಿಲ್ಲ. ಇವನೇನೋ ಕಾಲ್ ಮಾಡಿಬಿಟ್ಟು ಅಲ್ಲಿ ಹೋಗೋಣ ಅಂತ ಸುಮ್ಮನೆ ಬಂದು. 7 kg ಇದ್ರಲ್ಲ ಆಯ್ತಾ ಚಿಕನ್ನು ಗ್ರೇವಿ ಆಯ್ತಾ? ಕಂಪ್ಲೀಟ್ ಆಯ್ತಾ? ಕ್ರೇಜಿ ಬ್ರೋ. ನಾವೆಲ್ಲೋದ್ರು ಇವನೊಬ್ಬ ವೆಜ್ ಇರ್ತಿದ್ದ. ಈ ಸರಿ ಒಂದು ಗ್ಯಾಂಗ್ ಅಲ್ಲಿ ಇನ್ನ 3 ಜನ ಆಡ್ ಆನ್ ಆಗಿದ್ದಾರೆ. ಅದು ಲಾಸ್ಟ್ ಮೂಮೆಂಟ್ ಬಂದಿರೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿರೋದು. ಯಾರು ಅವರೆಲ್ಲ? ಅವರು ದರ್ಶನ್ ಫ್ರೆಂಡ್ಸ್, ಜಯಂತ್ ಫ್ರೆಂಡ್ಸು. ನೋಡ್ ಮೊಂಟಿ, ನೀನ್ ಫುಲ್ಲು ಕಾಣಿಸ್ಬೇಕಂತೆ ವಿಡಿಯೋದಲ್ಲಿ. ಸಾಕು ಇವನು ಈಗ ನೀರು ಖಾಲಿ ಆಗಿತ್ತಂತ ನೀರು ತರೋಣಂತ ಬಂದು. ಲೋ ಬೇಮ್ ಅಷ್ಟೇ. ಒಂಟಿ 2 ಬಾಟಲ್ ಸ್ಪ್ರೈಟ್ ಪಾರ್ಟಿ. ಅವನು ಶಿಶುನ್ ಕೊಟ್ಬಿಡು. ಮಧ್ಯರಾತ್ರಿ 3:15 ಇವನು ಆಫೀಸ್ ಇದೆ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಬಾರಾಮ್, ನೀನೇ ಓಡಿಸ್ಬೇಕು. ನಮ್ಮ ಕುತ್ಕೋತೀನಿ, ನಾನು ಡ್ರಾಪ್ ಮಾಡು. ಮಧ್ಯರಾತ್ರಿ 3:15 ಆಗಿದೆ. ಎಬ್ಬಸ್ ಕರ್ಕೊಂಡು ಹೋಗ್ತಿದ್ದಾನೆ. ನಿದ್ದೆ ಇಲ್ಲ, ಏನಿಲ್ಲ. ಏನ್ ಇವಂದು ಆಫೀಸ್ HDFC ಆಫೀಸ್ ಗೊತ್ತಿಲ್ಲ. ನೋಡಿಲ್ಲ ಎಷ್ಟು ಆರಾಮಾಗಿದೆ. ಇಲ್ಲೇ ಮನಿಕೊಂಡು ಬೆಳಗ್ಗೆ ಆರಾಮಾಗಿ 6 ಗಂಟೆಗೆ ಎದ್ದೋಗಿ ಫ್ರೆಶ್ ಅಪ್ ಆಗಿ 8 ಗಂಟೆ 9 ಗಂಟೆಗೆ ಆಫೀಸ್ಗೆ ಹೋಗೋ ಮಂಟಿ ಅಂದರೆ ರಾಮ್ನ ಕೇಳ್ತಾ ಇಲ್ಲ. ಅವ್ನು ಕೇಳಲ್ಲ ಕಣೋ ಮಚ್ಚ, ಏನು ಮಾಡೋಣ ಕಣೋ. ನಾ ಇವಾಗ ಮಧ್ಯರಾತ್ರಿ ಮನೆಗೆ ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿ ಅಂದರೆ ಓಪನ್ ಮಾಡ್ತಾರಾ? ಚಾನ್ಸೇ ಇಲ್ಲ. ನನ್ನ ಕೀ ಲಾಕ್ ಹಾಕಿಲ್ಲ ಅಂದರೆ ನನ್ನ ಕೀಲೇ ಹಾಕೊಂಡು ಹೋಗ್ಬಿಡ್ತೀನಿ. ಅಕಸ್ಮಾತ್ ಬೋಲ್ಟ್ ಏನಾದರೂ ಹಾಕಿದ್ರು ಅಂದರೆ ಕರಿಬೇಕಾಗುತ್ತೆ.